ಹಾಯ್, ಒಂದು ಮಳೆ ಒಂದು ಬಿಸಿಲು ಕಣ್ರಿ. ಇವತ್ತು ನಾನು ನಮ್ಮ ಊರಿನ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಏನಂದರೆ, ನಾವು ಕಾಲೇಜ್ ಡೇಸಲ್ಲಿ ಇದೇ ರೋಡ್ನಲ್ಲಿ ಹೋಗ್ತಿದ್ವಿ. ಈಗೆಲ್ಲ ನೀವು ತೋರಿಸಿದ್ರೆ ನೀವು ಭಯಪಡ್ಬೋದು, ಏನು ಇಷ್ಟು ಫಾರೆಸ್ಟ್ ಒಳಗೆ ಇವರು ಕಾಲೇಜಿಗೆ ಹೋಗ್ತಿದ್ರು ಅಂತ. ಒಬ್ಬೊಬ್ಬರೇ ಹೋಗ್ತಿದ್ವಿ. ಈಗಿನಂತೆ ಆವಾಗ ಭಯ ಎಲ್ಲ ಇರಲಿಲ್ಲ. ಬಟ್ ಇವಾಗ ನ್ಯೂಸ್ಗಳೆಲ್ಲ ನೋಡುವಾಗ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಈ ಒಂದು ಕಾಡು ಪ್ರದೇಶದಲ್ಲಿ ನಡೀತಲೇ ನಾವು ಕಾಲೇಜಿಗೆ ಹೋಗ್ತಾ ಇದ್ದಿದ್ದು. ನಾನಿವತ್ತು ನಿಮಗೆ ನಮ್ಮೂರಿನ ಗಾರೆಕಟ್ಟೆ ತೋರಿಸ್ತೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ, ಅಲ್ಲಿಗೆ ಬರುವ ರೋಡು, ಆ ಸೀನರಿ ಎಲ್ಲ ಅಂದರೆ ಅಷ್ಟೇ ಚೆನ್ನಾಗಿದೆ. ಅದರ ಜೊತೆಗೆ ನನಗೆ ಹಣದಲ್ಲಿ ಮೋಸವಾದ ಕಣ್ಮಾಮಾಟಿಂದ ನನಗೆ ಹಣದಲ್ಲಿ ಮೋಸವಾದ ಒಂದು ಕತೆ ಕೂಡ ನಿಮಗೆ ಹೇಳ್ತಾ ಸಾಕ್ತೀನಿ. ಯಾಕೆ ಈ ಕತೆ ಹೇಳಬೇಕು ಅನ್ನಿಸ್ತಂದರೆ, ಇತ್ತೀಚೆಗೆ ನಾನು ಒಂದು ಸೆಲೆಬ್ರಿಟಿ ಕಪಲ್ ಚಿಟ್ ಫಂಡನ್ನು ಪ್ರಮೋಷನ್ ಮಾಡೋದನ್ನ ನೋಡ್ತಾ ಇದ್ದೆ. ಆವಾಗ ನಾನು ಕೂಡ ಅಷ್ಟೇ, ಆವಾಗ ಕಣ್ಮಾಮಾಟಲ್ಲ ರಮೇಶ್ ಸರ್ ಅವರು ಪ್ರಮೋಟ್ ಮಾಡ್ತಾಯಿದ್ರು. ಎಲ್ಲರೂ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಪ್ರಮೋಟ್ ಮಾಡ್ತಿದ್ದಾರಲ್ಲ, ಚೆನ್ನಾಗಿರುತ್ತಲ್ಲ, ಇದೊಂದು ಫರ್ಮ್ ಆದ ಒಂದು ಸಂಸ್ಥೆ ಅಂತ ಹೇಳ್ಬಿಟ್ಟು ಹಣ ಹೂಡಿಕೆಗೆ ರೆಡಿ ಆಗ್ತೀನಿ. ಆದರೆ ನಮಗೆ ಹೂಡಿಕೆ ಮಾಡಿದ ಅಷ್ಟು ಹಣನೂ ನೀರಿನಲ್ಲಿ ಹೋಮ ಆದಂತೆ ಹೋಗುತ್ತೆ. ಈ ನಾವು ಅಂದರೆ ನಮ್ಮ ಬಿಗಿನಿಂಗ್ ಸ್ಯಾಲ್ರಿ ಒಂದು 12,000 ಸ್ಟಾರ್ಟ್ ಆಗಿದ್ದು. ಹಾಗಾಗಿ ಆ ಫಸ್ಟ್ ಎಜುಕೇಷನ್ ಲೋನು, ಆ ಲೋನು, ಈ ಲೋನು, ಮತ್ತು ಮದುವೆ ಲೋನು ಅದೆಲ್ಲ ಮುಗಿಸ್ಬಿಟ್ಟು ಲೈಫ್ ಸ್ವಲ್ಪ ಸೆಟ್ಲ್ ಆಗಾಗ ಮಗು ಆಗುತ್ತೆ. ಸರಿ, ಮಗು ಆದಾಗ ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಕೂಡ ಸ್ವಲ್ಪ ಬೆಟರ್ ಆಗಿತ್ತು. ಆವಾಗ ನಮಗೆ ಇನ್ವೆಸ್ಟ್ ಮಾಡಬೇಕು ಅನಿಸುತ್ತೆ. ಬೆಸ್ಟ್ ಹೂಡಿಕೆ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತೇಳಿ ನಾವು ಅದರಲ್ಲಿ ಹೂಡಿಕೆ ಮಾಡೋಕ್ಕೆ ಮುಂದೆ ಹೋಗ್ತೀವಿ. ತಿಂಗಳಿಗೆ ಒಂದು 10,000 ಅಷ್ಟು ಹಾಕುವ ಆತ. ಅಷ್ಟರಲ್ಲಿ ಇವರೊಬ್ಬರು ಫ್ರೆಂಡ್ ಹೇಳ್ತಾರೆ, ನೀನು ಅದರಲ್ಲಿ ಹಾಕೋದು ಏನು ಮಾಡು, ಆದರೆ ನಿನಗೆ ಈ ಕಣ್ಮಾಮಾಟಿನಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚು ಲಾಭ ಸಿಗುತ್ತೆ, ನೀ ಇದರಲ್ಲಿ ಕೂಡ ಹೂಡಿಕೆ ಮಾಡೋದು. ಇದು ಒಂದು 10 ಇಯರಿಗೆ ನಿಮಗೆ ಅದರ ರಿಟರ್ನ್ಸ್ ಬರುತ್ತೆ ತಾ. ಸರಿ, ನಾವೇನು ಮಾಡಿದ್ವಿ, ಒಂದು 10,000 ಇಲ್ಲಿ ಹಾಕೋಕ್ಕಿಂತ 5 ಇಲ್ಲಿ ತಲೆ ಹೂಡಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೂಡಿಕೆ ಮಾಡಿ ಒಂದು 5-6 ತಿಂಗಳಾಗಿರ್ಬೋದೇನೋ. ಅಷ್ಟರಲ್ಲಿ ಅದೋ ಟಿ ವಿ ಮೀಡಿಯಾಗಳಲ್ಲೆಲ್ಲ ಬರುತ್ತೆ, ಟಿ ವಿ ನ್ಯೂಸಲ್ಲೆಲ್ಲ ಕಣ್ಮಾಮಾಟಿನಿಂದ ಮೋಸ ಹೋದವರ ಸ್ಟೋರಿಗಳು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಏನು ಮಾಡಬೇಕು ಗೊತ್ತಾಗಲ್ಲ. ದೊಡ್ಡ ಅಮೌಂಟ್ ಏನಾಗಿರಲಿಲ್ಲ ನಮ್ಮದು. ಬಟ್ ಯೋಚನೆ ಮಾಡಿ, ಅಷ್ಟೇ ಹಣನ ನಾವು ಇಲ್ಲಿವರೆಗೂ ಹೂಡಿಕೆ ಮಾಡ್ಕೊಂಡ್ಬಂದರೆ ನಮ್ಮದು ಎಷ್ಟೋ ಲಕ್ಷ ಲಾಸ್ ಆಗ್ತಾಯಿತ್ತು. ಅಲ್ಲಿಂದ ನಾವು ಫರ್ಮಾಗಿ ಡಿಸೈಡ್ ಮಾಡಿದ್ದು ಏನು ಅಂತಂದರೆ, ಇನ್ಮೇಲೆ ಹೂಡಿಕೆ ಮಾಡೋದಾದರೆ ಇದರಲ್ಲಿ ಈ ರೀತಿ ಚಿಟ್ ಫಂಡ್, ಚೀಟಿ ಇವುಗಳೆಲ್ಲ ಮಾಡೋಕ್ಕೆ ಹೋಗೋದೇ ಇಲ್ಲ. ಏನಿದ್ರು ಈ ಚಿಟ್ ಫಂಡ್ಗಳೆಲ್ಲ ಹೂಡಿಕೆ ಮಾಡೋಕ್ಕೆ ಹೋಗಲ್ಲ. ಅದು ಎಷ್ಟೇ ಲಾಭ ಕೊಡೋದಾಗಿರಲಿ, ಪೋಸ್ಟ್ ಆಫೀಸ್, LIC ಈ ರೀತಿ ಸಾಕು ಅಂತ ಯೋಚನೆ ಮಾಡ್ತೀವಿ. LICಯಿಂದನೂ ಈಗ ನಮಗೆ ಏನು ಅಷ್ಟು ಪೋಸ್ಟ್ ಆಫೀಸಿಗೆ ಕಂಪೇರ್ ಮಾಡಿದರೆ ನನಗೆ ಪೋಸ್ಟ್ ಆಫೀಸ್ ಸುಕನ್ಯಾ ಸಮೃದ್ಧಿ ಯೋಜನೆ ಬೆಸ್ಟ್ ಅನಿಸುತ್ತೆ. ನಮ್ಮ ಅಮ್ಮ ಕೂಡ ಅಷ್ಟೇ, ಆ ಸಮಯದಲ್ಲಿ ಕಷ್ಟಪಟ್ಟು ದುಡಿದು 500 ರೂಪಾಯಿ ಸೇವಿಂಗ್ ಹಾಕಿ ಗುರುಟಿಕ್ ಒಂದು ಇದು ಬಂದಿತ್ತು. ಅದು ಕೂಡ ಹಾಗೆ ಇದ್ದ ಜನರ ಹಣ ಎಲ್ಲ ತಗೊಂಡು ಅರ್ಧಕ್ಕರ್ಧ ಜನರಿಗೆ ಹಣ ಕೊಟ್ಟಿದೆ, ಬಾಕಿ ಎಲ್ಲ ಮೋಸ ಮಾಡಿದೆ, ಆ ರೀತಿ ಮಾಡಿದೆ. ನಮ್ಮ ಅಮ್ಮನವರಿಗೆಲ್ಲ ಇನ್ನೂ ಆ ಹಣ ಸಿಕ್ಕಿಲ್ಲ. ಹಾಗಾಗಿ ನಾವು ಹೂಡಿಕೆ ಮಾಡುವಾಗ ಹೆಚ್ಚಿನ ಲಾಭಕ್ಕೋಸ್ಕರ ಹೂಡಿಕೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಸ್ವಲ್ಪ ಯೋಚಿಸಿ. ಸೆಲೆಬ್ರಿಟಿಗಳು ಅವರು ಪ್ರಮೋಷನ್ ಮಾಡ್ತಾರೆ, ಅವ್ರಿಗೆ ದುಡ್ಡು ಬರುತ್ತೆ, ಅವ್ರು ಹೋಗ್ತಾರೆ. ಅವ್ರನ್ನ ಬ್ಲೇಮ್ ಮಾಡಿ ಏನು ಪ್ರಯೋಜನ ಇಲ್ಲ. ಅವ್ರಿಗೆ ಅದೊಂದು ಗುಡ್ ಅಪರ್ಚುನಿಟಿ ಪ್ರಮೋಷನ್ ಮಾಡೋಕ್ಕೆ ಸಿಕ್ತಿದ್ದು, ನಮಗೆ ಸಿಕ್ಕಿದ್ರು ಅದೊಂದು ಅಪರ್ಚುನಿಟಿಯಾಗಿ ತೆಗೆದುಕೊಳ್ತೀವಿ ಅಲ್ವಾ. ಆದರೆ ಹೂಡಿಕೆ ಮಾಡೋಕ್ಕೆ ಮೊದಲು ನಾವು ಸ್ವಲ್ಪ ಜಾಗ್ರತೆ ವಹಿಸೋದಿದ್ರೆ ಉಂಟಲ್ಲ, ಅಷ್ಟು ಹಣ ಹೋಗುತ್ತೆ. ಮತ್ತು ಏನು ಬಡ್ಕೊಂಡು ಲಾಭ ಇಲ್ಲ. ತುಂಬ ಜನ ಈಗ ಎಲ್ಲೆಲ್ಲ ಫೈನಾನ್ಸಿಗೆಲ್ಲ ದುಡ್ಡು ಹಾಕ್ತಾರೆ, ಅಲ್ಲಿ ಮೋಸ ಹೋಗುತ್ತೆ. ಹೆಚ್ಚಿನ ಲಾಭದ ನಿರೀಕ್ಷೆ ಇಟ್ಟುಕೊಳ್ಳದೆ ಒಂದು ಎಲ್ಲಿ ಫರ್ಮ್ ಆಗಿ ನಮಗೆಲ್ಲ ಹೆಚ್ಚು ಬಡ್ಡಿ ಕೊಡದಿದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಕಡೆ ಹೂಡಿಕೆ ಮಾಡಿ ಅಷ್ಟೇ. ಇದು ನನ್ನ ಒಂದು ಹಣದ ಹೂಡಿಕೆಯಿಂದ ಲಾಸ್ ಆದ ಕತೆ. ಈ ಒಂದು ಕಟ್ಟೆ ಇದೆಯಲ್ಲ, ಇದನ್ನು ಗಾರೆಕಟ್ಟೆ ಅಂತೀವಿ. ಮೊದಲೆಲ್ಲ ಇಲ್ಲೇ ಬಟ್ಟೆ ಹೋಗ್ಲಿಕ್ಕೆಲ್ಲ ಬರ್ತಿದ್ದು. ಈ ಕಟ್ಟೆ ತುಂಬಿ ಹೋದಾಗ ನಾವು ಬೇರೆ ಇನ್ನೊಂದು ರೋಡಲ್ಲಿ ಹೋಗ್ತಿದ್ವಿ. ಅದು ಸ್ವಲ್ಪ ದೂರ ನಡೆಯೋಕ್ಕೆ ಹೇಳಿ ಇದೊಂದು ನಮ್ಮದು ಶಾರ್ಟ್ ಕಟ್ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಟ್ಟೆ ದಾಟಿ ಹೀಗೆ ಹೋಗ್ಬೇಕಾಗಿತ್ತು. ಎಷ್ಟೋ ಸಲ ಜಾರಿ ಬಿದ್ದು ಹೊರಲಾಡ್ಕೊಂಡೆಲ್ಲ ಹೋಗಿದ್ದು ಇದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆದರೆ ನಮಗೆ ನಡೆದ ಅಭ್ಯಾಸ ಇರೋದು ನಾವು ಈಗ ಸಲೀಸಾಗಿ ನಡಿತೀವಿ. ಬಟ್ ಈ ಪ್ಲೇಸಿನಲ್ಲಿ ನಡೆದೇ ಗೊತ್ತಿಲ್ಲ, ಟೌನ್ದೆಲ್ಲ ಬಂದು ನಡೀರಿ ಅಂದರೆ ಖಂಡಿತ ಕೈಕಾಲೆಲ್ಲ ನಡ್ಕೊ ಬರುತ್ತೆ. ನೋಡಿ ಹೇಗಿದೆ ಪ್ಲೇಸ್ ಅಂತ, ಇಕ್ಕಟ್ಟು. ಇಷ್ಟೇ ಸ್ಲಿಪ್ ಆದರೆ ಗುಂಡಿಗೆ ಬೀಳ್ತೀವಿ. ನೋಡಿ
ಹೀಗೆ ಹೋಗಬೇಕು. ಹೀಗೆ ಹೋಗಿ ಸ್ವಲ್ಪ ಮೇಲೆ ಹೋದರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಬಸ್ ಹತ್ತಿ ಹೋಗ್ತಿದ್ವಿ. ಬಟ್ ಇವಾಗ ನಮಗೆ ಈ ರೀತಿ ಅವಾಗೆಲ್ಲ ಇಷ್ಟು ಕಾಡಿದ್ರು ಆರಾಮಾಗಿ ಹೋಗಿ ಬರ್ತಿದ್ವಿ. ಇವಾಗೂ ಇಲ್ಲಿ ನಡೆದಾಡ್ತೀವಿ. ಅದು ಹೊರಗೆ ಒಂದೊಂದು ಘಟನೆ ನೋಡುವಾಗ ನಿಜವಾಗ್ಲೂ ಭಯ ಆಗುತ್ತೆ. ನಮ್ಮ ಮಕ್ಕಳಿಗೆ ಒಂಟಿಯಾಗಿ ಕಳಿಸ್ತೀವಿ ಅಂದ್ರೂ ಏನೋ ಏನಲ್ಲ, ಎಂತೆಂಥ ಮನಸ್ಥಿತಿಯವರು ನೋಡಲಿ. ಲಾರಿ ಬಸ್ಗಳೆಲ್ಲ ಹೋಗುತ್ತೆ, ಇದು ಮೇಯ್ನ್ ರೋಡಿಗೆ ಕನೆಕ್ಟ್ ಆಗುತ್ತೆ. ಹೇಗಿದೆ ನಮ್ಮೂರು? ಸೂಪರ್ ಅಲ್ಲ? ನಿಮ್ಗೆ ಇಷ್ಟ ಆಯ್ತಾ?